ನಮಸ್ಕಾರ ವೀಕ್ಷಕರೇ, ಈಗ ಸಮಯ ಬೆಳಗ್ಗೆ 4:40 ನೋಡಿ. ನಾವು ಉಳ್ಕೊಂಡಿದ್ದಂಥ ವಿಪಾಸ್ಯಾನ್ ಅನ್ನೋ ಒಂದು ಗೆಸ್ಟ್ ಹೌಸು, ಇಲ್ಲಿಂದ 4ನೇ ದಿನ ಭಾರತ್ ಗೌ ಟೂರಿಸ್ಟ್ ಟ್ರೈನ್ ಯಾತ್ರಿಗಳು 4ನೇ ದಿನ. ಇಲ್ಲಿಂದ ನಾವು ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಬರಬೇಕು, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಬ್ರೇಕ್ಫಾಸ್ಟು ಇದೆಲ್ಲ ಟ್ರೈನಲ್ಲೇ ಆಗುತ್ತೆ. ನಮ್ಮ ಕರ್ಕೊಂಡೋಗುವಂಥ ಟೂರಿಸ್ಟ್ ಬಸ್ ಈ ರೀತಿ ಇದೆ ರೈಲ್ವೆ ಸ್ಟೇಷನ್ಗೆ. ವೀಕ್ಷಕರೇ, ಉಳ್ಕೊಂಡಿದ್ದ ಜಾಗದಿಂದ ಹೊರಟು ಮತ್ತೆ ಬನಾರಸ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿಂದ ಅಯೋಧ್ಯೆಗೆ ನಮ್ಮ ಟ್ರೈನ್ 6:20 ಹೊರಡುತ್ತೆ. 5 ಅವರ್ ಜರ್ನಿ ಅಂತ ಕಾಣುತ್ತೆ. ಓಕೆ, ಸದ್ಯಕ್ಕೆ ಈಗ ಪ್ಲ್ಯಾಟ್ಫಾರ್ಮ್ 6 ನಮ್ಮ ಭಾರತ್ ಗೌರವ ಎಕ್ಸ್ಪ್ರೆಸ್ನ ಅಥವಾ ಟ್ರೈನನ್ನು ನಿಲ್ಲಿಸಿದ್ದಾರೆ. ಎಕ್ಸ್ಪ್ರೆಸ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಟ್ರಿಪ್ ಟ್ರೈನು. ಈ ಟ್ರೈನ್ ಡಿಸೈನ್ ಹೆಂಗೆ ಸಾಕಾಗಿದೆ, ಕಲರ್ ನನಗೆ ತುಂಬ ಇಷ್ಟ ಆಯಿತು. ಈಗ ಇಲ್ಲಿ 6:20 ಹೊರಡೋಕ್ಕೆ ಟೈಮ್ ಕೊಟ್ಟಿದ್ದು, ಬಟ್ ಅಲ್ಲಿ ನೋಡಿದ್ರೆ ಯಾರೋ ಲೆಟ್ರ್ ಬರೀತಾ ಇದ್ರು, ಸ್ಟೇಷನ್ ಇನ್ಚಾರ್ಜ್ ಅಂತ ಕಾಣುತ್ತೆ, ಲೇಟಾಗಿ ಡಿಪಾರ್ಚರ್ ಕೊಡಿ, ಯಾಕಂದರೆ ಇನ್ನೂ ಎಷ್ಟೋ ಜನ ಬರಬೇಕು. ಸೊ ಅದಕ್ಕೋಸ್ಕರ ಲೇಟಾಗಿ ಡಿಪಾರ್ಚರ್ ಕೇಳ್ತಾಯಿದ್ರು. 7:20 ಕೇಳ್ತಾಯಿದ್ರು, 1 ಅವರ್ ಡಿಲೇ ಕೇಳ್ತಾಯಿದ್ರು. ಈ ಕಡೆ ಯಾವುದೋ ಗಾಡಿ ನಿಂತಿದೆ, ಬಾಂದ್ರಾ ಟರ್ಮಿನಲ್ಲು ವಿರಾವಲ್ಲು ಬನಾರಸ್ ಮುಂಬೈ ಗಾಡಿ. ಸೊ ಲೇಟಾಗಿ ಹೊರಡ್ಬೋದು ಇವತ್ತು. ಇನ್ನೂ ಬೆಳಕಾಗಿಲ್ಲ, ಅಷ್ಟೊಂದು ಸ್ವಲ್ಪ ಆಗಿದೆ. ಸೂರ್ಯ ಹೋಗ್ತಾ ಇದ್ದಾನೆ. ಗಾಡಿ ಪ್ಯಾಂಟ್ರಿ ಕೋಚ್ ಗಮ್ಮಂತ ಇದೆ. ಏನೋ ತಿಂಡಿ ಮಾಡ್ತಾ ಇದ್ದಾರೆ, ಚಟ್ನಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಉಪ್ಮಾ ಮಾಡ್ತಾ ಇರಬೇಕು, ಉಪ್ಪಿಟ್ಟು. ಗಾಡಿನಲ್ಲಿ ನೋಡಿ CCTV ಎಲ್ಲ ಇದೆ ಒಳಗಡೆ, ಚೆಕ್ ಮಾಡೋದು ಪ್ರತಿ ಕೋಚಲ್ಲಿ. ಡಾಕ್ಟರ್ ಇಲ್ಲಿರ್ತಾರೆ ನೋಡಿ, ಡಾಕ್ಟರ್ ಅಡುಗೆ ಸಾಮಾನು ಡಾಕ್ಟರು ಇಲ್ಲಿರ್ತಾರೆ. ಏನಾದರೂ ಬೇಕು ಅಂದರೆ CCTV ಇದೆ ಅಲ್ಲಿ, ಅಬ್ಸರ್ವ್ ಮಾಡೋ ಪ್ರತಿ ಕೋಚಲ್ಲಿ ಏನೇನು ನಡೀತಾ ಇದೆ ಅಂತ. ಈ ರೀತಿ ಇದೆ ಫೆಸಿಲಿಟಿ. ನಾವು ಅಯೋಧ್ಯೆಗೆ ಅಂತ ಟ್ರೈನಿಗೆ ಬಂದಿದ್ದಿನ ತಿಂಡಿಗೆ ಪೊಂಗಲ್ ಚಟ್ನಿ ಆಮೇಲೆ ವಡೆ ಮಾಡಿದ್ರು. ಕೊನೆಗೂ ಕಂಟೋನ್ಮೆಂಟ್ ರೀಚ್, ಅಯೋಧ್ಯೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನೋಡಿ, ಎಲ್ಲ ಇಳ್ಕೊಳ್ತಾ ಇದ್ದಾರೆ ಜನರು, ಯಾತ್ರಿಗಳು. ಹೋಗ್ತಾ ಇದ್ದೀವಿ. 10 ಡಿಗ್ರಿ ಇದೆ, ಅಂದರೆ 10 ಡಿಗ್ರಿ ಹೋಗುತ್ತೆ. ತುಂಬ ಕೋಲ್ಡ್ ಇದೆ. ಯೋಗೇಶ್ವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಹೇಳಿ ಸರ್. ನೋಡಿ, ಎಲ್ಲ ಟೋಪಿ ಕಡೆ ಹಾಕೊಂಡು ಗುರ್ತಿಡಿಯೋದಕ್ಕೆ ಅಂತ. ನಾವೆಲ್ಲ ಭಾರತ್ ಗೌರವ್ ಯಾತ್ರಿ ಟ್ರೈನ್ನವರು ಅಂತ. ಅಕಸ್ಮಾತ್ ಮಿಸ್ ಆದರೆ, ಏನಾದ್ರು ಅಲ್ಲಿ ಇಲ್ಲಿ ಓಡೋದ್ರೆ ಕಂಡುಹಿಡಿಯೋದಕ್ಕೆ ಸ್ಟಾಫ್ಗಳಿಗೆ. ಜನವರಿ 10ನೇ ತಾರೀಕು 5114 BCE, ಅಂದರೆ ಬಿಫೋರ್ ಕಾಮನ್ ಎರಾ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತ್ರೇತಾಯುಗದಲ್ಲಿ ಹುಟ್ಟಂಥ ಶ್ರೀರಾಮನಿಗೆ ರಾಮಲಲ್ಲನ ಅಂದರೆ ಬಾಲರಾಮನ ಅಂದರೆ ಚಿಕ್ಕ ರಾಮನ 5 ವರ್ಷದಲ್ಲಿರುವಂಥ ಒಂದು ಚಿಕ್ಕ ರಾಮನ ದೇವಸ್ಥಾನ, ಅಯೋಧ್ಯೆ ದೇವಸ್ಥಾನ 400-500 ವರ್ಷಗಳ ಸತತ ಕಾಯ್ದು ಎಷ್ಟೋ ಜೀವಗಳು ತ್ಯಾಗ ಆದಮೇಲೆ ಜನವರಿ 22, 2024 ಇನಾಗ್ರೇಷನ್ ಆಯಿತು. ಅವಾಗನಿಂದ ಅನ್ಕೊತಾ ಇದೆ ಬರಬೇಕು ಇಲ್ಲಿಗೆ ಅಂತ. ಇವಾಗ ಕಾಲ ಬಂದಿದೆ. ಸೊ ನೋಡೋಣ ರಾಮನ ಊರು ಹೇಗಿದೆ ಅಂತ. ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅಲ್ಲ, ಅಯೋಧ್ಯೆ ಕಂಟೋನ್ಮೆಂಟ್. ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ. ಮರಿ ಕೋತಿ, ಅಪ್ಪ ಅಮ್ಮ ಕೋತಿ, ಏನು ಬಿಡ್ಸ್ಕೊಂಡು ಕೂತಾವ ಒಂದಷ್ಟು. ಫೋನ್ ಕಿತ್ಕೊಂಡ್ಬಿಟ್ರೆ ಅಂತ ಭಯ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಒಂದು ರೀತಿ ಕಂಟೋನ್ಮೆಂಟ್ ಥರನೇ ಇದೆ ಬಿಡಿ. ದೇಶದಲ್ಲಿ ಯಾವ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋದ್ರೂ ಹಿಂಗೆ ಇರುತ್ತೆ. ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರ್ತಾರಲ್ಲ, ಅದಕ್ಕೆ. ನೋಡಿ, ನೀವು ಅಯೋಧ್ಯೆ ಸ್ಟೇಷನ್ ಇಂದ ಕಂಟೋನ್ಮೆಂಟಿಂದ ಹೊರಗೆ ಬರ್ತಿದ್ದಾಗೆ ಒಬ್ಬೊಬ್ಬ ದಂಡು ಆಟೋಗಳೇ ಬರ್ತವೆ. ಬನ್ನಿ ಎತ್ಕೊಳ್ಳಿ ಅಂತ. ತಲೆಗೆ 20 ರೂಪಾಯಿ ತಂದ್ರು ಯಾರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಪೊಲೀಸ್ ಗಾಡಿನೇ, ಬ್ಲ್ಯಾಕ್ ಕಲರ್ ಗ್ಲಾಸ್ ಇದು ಕಟ್ಸ್ಕೊಂಡು ಈ ಥರ ಇದೆ ಇಷ್ಟೊಂದು ಗಾಡಿಗಳು. ಸ್ಟೀರಿಂಗ್ ನನ್ನ ಮುಂದೆ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೋಬಹುದು. ನಾನು ಓಡಿಸ್ತಾ ಇಲ್ಲ, ಅದ್ರ ಮುಂದೆ ಕೂತಿದ್ರೆ ಡ್ರೈವರ್ ಓಡಿಸ್ತಾ ಇದ್ದಾರೆ.
ರಾಮನವಮಿ ನೋಡೋದಕ್ಕೆ ಅಂತ ಹೊಸಬೂಡಲ್ಲಿ ಆಟೋ ಇದೆ, ಇಟ್ಟಂಡು ಆಟೋ. ರೋಡೆಲ್ಲ ಉಂಟವ್ರೆ, ಒಂಥರ ಲೈಸೆನ್ಸ್ ಕೊಟ್ಟಂಗೆ ರೋಡೆಲ್ಲ ಉಗಿರಿ ಅಂತ ಎದ್ದು ಎದ್ದು. ಅಯೋಧ್ಯೆ ಜಂಕ್ಷನ್ ಟ್ರೈನ್ ಸ್ಟೇಷನ್ ಕಾಂಗ್ರೆಸ್ ಅಯೋಧ್ಯೆ ಕಂಟೋನ್ ಅಯೋಧ್ಯೆ ದೇವಸ್ಥಾನ ಗೋಪುರ ಎಲ್ಲ. ಅಯೋಧ್ಯೆ ಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಎದುರುಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಇಳ್ಕೊಂಡವ್ರು ಯಾತ್ರಿಗಳು ಈ ಒಂದು ಯಾತ್ರೆಗೆ ಬಂದರೆ ಎಲ್ಲ ಯಾತ್ರಿಗಳಲ್ಲಿ ಹೋಗ್ತಾ ಇದ್ದಾರೆ. ಅವನ್ನೆಲ್ಲ ಕಂಡಿಡಿಯೋಕ್ಕೆ ಅಂತ ಟೋಪಿಗಳು, ಆಮೇಲೆ ಐಡಿಗಳು ಕೊಟ್ಟಿರ್ತಾರೆ. ಎಲ್ಲರೂ ದೂರಲ್ಲಿ ಮಿಸ್ ಆಗೋದ್ರೆ ಅಥವಾ ನಮ್ಮವರು ಅಂತ ಗೊತ್ತಾಗ್ಬೇಕಂತಲ್ಲ ಅವ್ರಿಗೆ, ಆರ್ಗನೈಸರ್ಸ್ ಗೊತ್ತಾಗೋಕ್ಕೋಸ್ಕರ. ವಿಶೇಷತೆ ನೋಡಿ, ಅದು ಒಳ್ಳೆ ಕಿರೀಟ ಥರ ಇದೆಯಲ್ಲ, ಕಿರೀಟ ಥರ ಅಲ್ಲ, ಕಿರೀಟನೇ, ಶ್ರೀರಾಮನ ಕಿರೀಟ. ಇವಾಗ ಪ್ರಶ್ನೆ ನಿಮ್ಮೆಲ್ರಿಗೂ, ನಿಮ್ಮಲ್ಲಿ ಯಾರ್ಯಾರು ಅಯೋಧ್ಯೆಗೆ ಬಂದಿದ್ದೀರಾ, ಭೇಟಿ ಕೊಟ್ಟಿದ್ರೆ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ನನ್ನ ವೀಡಿಯೋಸ್ ನೋಡೋ ಒಂದು ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ಯಾರು ವಾಚ್ ಮಾಡ್ತಾರೆ ಅವ್ರು ಯಾರ್ಯಾರು ಅಯೋಧ್ಯೆಗೆ ಬಂದಿದ್ದಾರೆ ಅಂತ ನಾನು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಕಾಮೆಂಟ್ ಮಾಡಿ, ಎಸ್ ಅಂತ ಕಾಮೆಂಟ್ ಮಾಡಿ ಅಷ್ಟೇ. ರಾಮ್ಪತ್ ತಲುಪಿದ್ದೀವಿ. ರಾಮ್ಪತ್ 400 ಅಂತ ಇದೆ. ರಾಮಲಲ್ಲನ ದೇವಸ್ಥಾನಕ್ಕೆ ಓಕೆ. ಹಲೋ ಗೈಸ್, ಹಲೋ. ರಾಮಲಲ್ಲನ ನೋಡೋಕೆ ಮುಂಚೆ ಒಂದು ಟೀ ಸೇವೆ ಧಾಮ್ ಸ್ಟೇಷನ್ ಮುಂದೆ, ಅಯೋಧ್ಯೆ ಧಾಮ್ ಸ್ಟೇಷನ್ ಮುಂದೆ. ಬಿಸಿ ಬಿಸಿ ಟೀ ಸಖತ್ ಟೇಸ್ಟಿಯಾಗಿದೆ, ಏಲಕ್ಕಿ ಹಾಕಿ ಮಾಡಿದ್ದಾರೆ. ಅಲ್ಲಿ ಟೀ ಕುಡಿಬೇಕಾದ್ರೆ ಒಬ್ರು ಕೇಳಿದೆ, ದರ್ಶನ ಮಾಡ್ಕೊಂಡು ಕೂತಿದ್ರು, ಎಷ್ಟೊತ್ತಾಗುತ್ತೆ ಅಂತ. ಏನಿಲ್ಲ, 15-20 ನಿಮಿಷದಲ್ಲಿ ದರ್ಶನ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗೋದೇ ಇರೋದು 400 ಮೀಟ್ರ್ ಅಂತ ಹೇಳಿದ್ರು. 400 ಮೀಟ್ರ್ ಇದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗೋದು, ದರ್ಶನ 15 ನಿಮಿಷದಲ್ಲಿ 20 ನಿಮಿಷದಲ್ಲಿ ಆಗೋಗುತ್ತಂತೆ. ನೋಡೋಣ ಈಗಿನ ಕಂಡೀಷನ್ ಹೇಗಿರುತ್ತೆ ಅಂತ. ಬೇಗ ದರ್ಶನ ಆದಷ್ಟು ಒಳ್ಳೇದು. ಊಟ ಮಾಡಿ ಮತ್ತೆ ಊರೆಲ್ಲ ಸುತ್ಬೋದು ಸ್ವಲ್ಪ. ನೀವು ಈ ರಾಮ್ಪತ್ತಲ್ಲಿ ಬರಬೇಕಾದ್ರೆ ವಯಸ್ಸಾದವ್ರು ಇರ್ತಾರೆ ಅಂತ ಈ ರೀತಿ ವೀಲ್ ಚೇರ್ ಇಟ್ಕೊಂಡಿರ್ತಾರೆ. ದೇವಸ್ಥಾನದವರೆಗೂ 100 ರೂಪಾಯಿ ತಗೊತಾರೆ. ಕೆಲವರು ವಯಸ್ಸಾದವ್ರು ಇರ್ತಾರೆ ಅಥವಾ ಮಂಡಿ ನೋವು ಬರ್ತಾ ಇರುತ್ತೆ, ಮಂಡಿ ನೋವಿರೋರಿಗೆಲ್ಲ ನಡೆಯೋಕ್ಕೆಲ್ಲ ಆಗ್ತಾ ಇರಲ್ಲ. ಪಾಪ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಈ ರೀತಿ ವೀಲ್ ಚೇರ್ ಬಾಡಿಗೆ ನೋಡಿ, ಅವ್ರಿಗೆ ಬಾರ್ಗೇನ್ ಮಾಡ್ತಾ ಇದ್ದಾರೆ. ಬನ್ನಿ 100 ರೂಪಾಯಿ ಅಂತ ತೊಳ್ಕೊಂಡು ಹೋಗ್ತಾರೆ. ದೇವಸ್ಥಾನದವರೆಗೂ ತಗೊಂಡೋಗಿ ಬಿಡ್ತಾರೆ. ಯಾಕಂದರೆ ಎಲ್ಲ ವಯಸ್ಸಾದವ್ರಿಗೆ ತುಂಬಾ ನೋವು ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ವ್ಯವಸ್ಥೆ ಅಂದರೆ ತುಂಬ ಒಳ್ಳೇದಿದು. ಅವ್ರು ನಡೆಯೋಕ್ಕಾಗದಿರೋರು ಎಷ್ಟು ಜನಕ್ಕೆ, ಯಾಕಂದರೆ ಈ ರೋಡಲ್ಲಿ ಒಳಗೆ ಆಟೋಗಳು ಇದ್ರೂ ಬಿಡಲ್ಲ ಅಂತ ಕಾಣುತ್ತೆ ಮುಂದೆ. ಅದಕ್ಕೋಸ್ಕರ ವೀಲ್ ಚೇರ್ ಯೂಸ್ ಮಾಡ್ತಾರೆ. ನೋಡಿ, ಬಟ್ಟೆಗಳೇನಾದ್ರು ಬೇಕು ಅಂದರೆ ಶಾರ್ಟ್ಸು. ಇದು ಡಿಸೆಂಬರ್ ತಿಂಗಳಾದ್ರಿಂದ ತುಂಬಾ ಕೊರಿಯೋ ಚಳಿ ಇದೆ. ಯಾಕಂದರೆ ಡಿಸೆಂಬರ್, ಅದೇ ನೀವು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬಂದರೆ ನಮಗೆಲ್ಲ ಇಲ್ಲಿ ಇರೋಕ್ಕಾಗಲ್ಲ, ಅಷ್ಟೇ ಸೆಕೆ ಇರುತ್ತೆ. ಡಿಸೆಂಬರ್ ಆದ್ರಿಂದ ಸಿಕ್ಕಾಬಡೆ ಒಂಥರ, ರಾತ್ರಿ ಆದರೆ ಒಂಥರ ಮೈ ಮೇಲೆಲ್ಲ ಯಾರೋ ಐಸ್ ಉಜ್ತಾ ಇದ್ದಾರೆ, ಐಸ್ ಕ್ಯೂಬ್ ತೊಗೊಂಡು ಅಂತ ಅನಿಸ್ಬೇಕು, ಆ ರೀತಿ ಕೋಲ್ಡ್ ಇರುತ್ತೆ. ಹಿಂಗೆಲ್ಲ ಆಗಲ್ವಲ್ಲ ನಂತರ. ಈ ಬೆಂಗಳೂರಿನವರೆಲ್ಲ ಎಸ್ಪೆಷಲಿ ಫಾರಂ ಕೋಳಿಗಳಿದ್ದಂಗೆ. ಇದು ನೋಡಿ, ಹಣೆಗೆ ಹಚ್ಚಕ್ಕೆ ಬರ್ತಾರೆ ಜೈ ಶ್ರೀರಾಮ್ ಅಂತ ಮಕ್ಕಳುಗಳು. ಪಾಪ ಪಾನಿಪುರಿ ತಿನ್ನೋರು ಪಾನಿಪುರಿ ತಿನ್ಕೋಬೋದು. ಇದು ಪಪ್ಸು ಇಲ್ಲಿ ನೋಡಿ, ಒಂದು ವೀಲ್ ಚೇರ್ ಬಂತು, ಆದರೆ ಯಾವುದೋ ಆರೋಗ್ಯಕರವಾದ ಪಪ್ಸ್ ಅಂತೂ ಅದೆಲ್ಲ ಬಿಡಿ, ಹೆಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ನೋಡಿ, ಇಲ್ಲಿಂದ ಬಿಡಲ್ಲ ಗಾಡಿಗಳನ್ನ. ಇವ್ರು ಯಾರೋ ಇಲ್ಲೇ ಅಂಗಡಿಯವರು ಏನೋ ತೊಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿ ವೀಲ್ ಚೇರ್ಗಳು ಬರೋದು. ನೋಡಿ, ಅವರೇ ಅಪ್ರೋಚ್ ಮಾಡ್ತಾರೆ ವಯಸ್ಸಾದವ್ರನ್ನ ನೋಡಿದ್ರೆ. ಬನ್ನಿ ರಾಮ ಮಂದಿರವರೆಗೂ ಬನ್ನಿ, 100 ರೂಪಾಯಿ 1000 ರೂಪಾಯಿ ಅಂತ.
ನೋಡಿ ಇದು ಏನಿದು ಚಿಕ್ಕದಾಗಿದೆ. ಹೊಸ ಚಿಕ್ಕದಾಗಿದೆ. ಓ ಇಲ್ಲಿ ನೋಡಿ, ದೇವಸ್ಥಾನದ ರೋಡಲ್ಲಿ ಬೆಂಗಳೂರು ಕೆಫೆ ಅಂತೆ. ಯಾರೋ ಬೆಂಗಳೂರಿನವ್ರು ಓಪನ್ ಮಾಡಿರ್ಬೇಕು. ಕನ್ನಡದಲ್ಲೂ ಹಾಕ್ಬಿಟ್ಟಿದ್ದಾರೆ. ಓ ಅಥೆಂಟಿಕ್ ಉಡುಪಿ ಫುಡ್. ಉಡುಪಿ ಫುಡ್ ನಮೋ ನಮೋ. ಇದಕ್ಕೆ ಹೇಳ್ಬೇಕು ಜೈ ಶ್ರೀರಾಮ್ ಅಂತ. ಸೂಪರ್. ಆಮೇಲೆ ಬರೋಣ ಊಟಕ್ಕೆ. ಅಲ್ಲೊಂದು ರಾಮೇಶ್ವರಂ ಕೆಫೆ ಅಂತ ಕಾಣಿಸ್ತಾ ಇದೆ ದೂರದಲ್ಲಿ. ಜೈ ಶ್ರೀರಾಮ್. ಕೊನೆಗೂ ಎಂಟ್ರೆನ್ಸ್ ತಲುಪಿದ್ವಿ. ಇದನ್ನೆಲ್ಲ ಓಪನಿಂಗ್ ವಿಡಿಯೋಗಳಲ್ಲಿ ನೋಡಿದ್ದು ನಾನು. ಓಪನಿಂಗ್ ಮಾಡ್ಬೇಕಾದ್ರೆ ಇಲ್ಲ, ಇವಾಗ ಖುದ್ದಾಗಿ ನಾನೇ ಇದ್ದೀನಿ. ಎಲ್ಲ ನಮ್ಮ ಬಿಳಿ ಟೋಪಿಗಳೇ ಕಾಣಿಸ್ತಾ ಇದೆ. ಭಾರತ್ ಗೌರವ್ ಟ್ರೈನರು ಎಷ್ಟು ಜನ ಇದ್ದೀವಿ. ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಒಂದು ದಕ್ಷಿಣ ಭಾರತ ಶೈಲಿಗೆ ಗಂಗರಿ ಚೋಳರು ವಿಜಯನಗರ ಎಂಪೈರ್ ಸ್ಟೈಲಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳಿವೆ. ಅಂದ್ರೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿಂದ ಕ್ಯೂ. ಇವತ್ತು ಭಾನುವಾರ ಆಗದಿರೋ ಕಾರಣದಿಂದ ರಶ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಶನಿವಾರ ಭಾನುವಾರ ಆದರೆ ಲೋಕಲ್ ಅವರು ತುಂಬ ಜನ ಬರ್ಬೋದು, ಅಂದರೆ ಅಕ್ಕಪಕ್ಕದ ಊರಿನವರು. ನೋಡಿ ಇಲ್ಲಿ ವೀಲ್ ಚೇರ್ ಸುವಿಧಾ ತೊಗೊಂಡಿರ್ತಾರಲ್ಲ ಅವ್ರುಗಳಿಗೆ ಈ ರೀತಿ ಕರ್ಕೊಂಡೋಗೋದು ಕರ್ಕೊಂಬರೋದು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ದೇವಸ್ಥಾನ ಎಂಟ್ರೆನ್ಸ್ವರೆಗೂ ಮಾತ್ರ. ಅಲ್ಲಿಂದ ಇದು ಸಪ್ರೇಟ್ ಇದ್ದಾವೆ. ಇದು ಇಲ್ಲಿ ಮತ್ತೆ ತಗೋಬೇಕು. ಇದನ್ನ 150 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಅಲ್ಲಿ ಲೆಫ್ಟ್ ಸೈಡ್ ಕೌಂಟರ್ ಇತ್ತು. ಆ ಕೌಂಟ್ರಲ್ಲಿ 150 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಎಲ್ಡರ್ಸ್ಗೆ ಅಂತ. ನಿಮ್ಗೆ ರೋಡಲ್ಲಿ ಸಿಗೋದು ಅವ್ರು ಬರೀ ದೇವಸ್ಥಾನದ ಎಂಟ್ರೆನ್ಸ್ ಇದೆಲ್ಲ ಒಂದು ಆ ಮಂಟಪ ಥರ ಅಲ್ಲಿವರೆಗೂ ಮಾತ್ರ. ಅಲ್ಲಿಂದ ಮತ್ತೆ ಈ ಥರ ಚೇರ್ಸ್ ತಗೋಬೇಕು. ಇದು ದೇವಸ್ಥಾನದವ್ರದ್ದು ಇದು. ದೇವಸ್ಥಾನದೊಳಗೆ ಸ್ಕ್ಯಾನ್ ಮಾಡಿಸ್ಕೊಂಡು ಇದನ್ನೆಲ್ಲ ತಂದಿದ್ದ ಲಗೇಜ್ ಎಲ್ಲ ಒಳಗೆ ಬಂದಾಯಿತು. ಲಗೇಜ್ ಅಂದರೆ ಅಲ್ಲಿಂದ ನೀವು ಎಂಟ್ರೆನ್ಸ್ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಲಗೇಜ್ ಎಲ್ಲ ಒಳಗೆ ಬಂದಮೇಲೆ ಶ್ರೀರಾಮ್ಲೆಲ್ಲ ದರ್ಶನ್ ಮಾರ್ಗ್ ಅಂತಿದೆ. ಅದ್ರ ಪಕ್ಕದಲ್ಲೇ ನೋಡಿ, ಇಲ್ಲಿ ನೀವು ಎಲ್ಲ ನಿಮ್ಮ ಮೊಬೈಲ್ಸು, ಲಾಕರ್ ಫೆಸಿಲಿಟಿ, ಎಲೆಕ್ಟ್ರಾನಿಕ್ ಐಟಮ್ಸು ಇದನ್ನೆಲ್ಲ ಇಲ್ಲೇ ಇಟ್ಬಿಡ್ಬೇಕು. ನೋಡಿ ಕ್ಯೂನೆಲ್ಲ ನಿಂತ್ಕೊಂಡು ಲಾಕರ್ ಅಂತಿದೆ ನೋಡಿ. ಲಾಕರ್ ತೊಗೊತಾ ಇದ್ದಾರೆ. ಆ ಲಾಕರಲ್ಲಿ ಎಲ್ಲ ಇಟ್ಬಿಟ್ಟು ಒಳಗಡೆ ದರ್ಶನಕ್ಕೆ ಹೋಗಬೇಕು. ವೀಕ್ಷಕರೇ, ನೀವು ದರ್ಶನ ಮಾಡ್ಕೊಂಡು ವಾಪಸ್ ಹಿಂಗೆ ಬರ್ಬೇಕಾದ್ರೆ ಲಾಕರ್ ಒಳಗಡೆಯಿಂದ ಕಲೆಕ್ಟ್ ಮಾಡಿಕೊಂಡು ನೋಡಿ, ಎದುರುಗಡೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಫೋಟೋ ತೆಗಿಸ್ಕೊತಾ ಇದ್ದಾರೆ. ಹಳ್ಳಿಲ್ದು ಒಂದು ಸೇವೆ ಅನ್ನೋ ರೀತಿ, ಅಥವಾ ಹಳ್ಳಿಲಿ ಏನೋ ಊಟ ಮಾಡ್ತಿದೆ. ಎಷ್ಟು ಚೆನ್ನಾಗಿದೆ ಇದು. ಕರೆಕ್ಟಾಗಿ ದೇವಸ್ಥಾನದ ಎದುರುಗಡೆನೇ ಇದೆ. ಒಂದು ವಾಚ್ ಟವರ್ ಇದೆ. ಇದು ನಾವು ಅವಾಗಲೇ ತೋರಿಸಿದಂಥ ಎಂಟ್ರೆನ್ಸು. ಸೂಪರ್ ಆಗಿದೆ. ಆ ಕಡೆ ಅಯೋಧ್ಯೆ ನಗರಿ, ಈ ಕಡೆ ನೋಡಿ ಸೂರ್ಯ ಹೇಗೆ ಕಾಣಿಸ್ತಾ ಇದ್ದಾನೆ. ನೋಡಿ, ನೀವು ಅಲ್ಲಿಂದ ಎಕ್ಸಿಟ್ ಆದರೆ ದರ್ಶನ ಮಾಡ್ಕೊಂಡು ದೇವ್ರನ್ನ ರಾಮ್ಲಲ್ಲಾನ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಎಕ್ಸಿಟ್ ಡೋರಿಂದ ಸ್ವಲ್ಪ ಮುಂದೆ ಇಲ್ಲಿ ಪ್ರಸಾದದ ಕೌಂಟರ್ ಇದೆ. ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಒಂದು ರೀತಿ ಏನಂತಂದರೆ ಈ ಚಿಕ್ಕ ಪೊಂಗಲ್ ಜೊನ್ನೆನಲ್ಲಿ ನೋಡಿದ್ರೆ ಎಲ್ರಿಗೂ ಈ ರೀತಿ ಪ್ರಸಾದ ವ್ಯವಸ್ಥೆ ಇದೆ. ಭಾಳ ಚೆನ್ನಾಗಿತ್ತು ಪ್ರಸಾದ, ತುಂಬ ಚೆನ್ನಾಗಿತ್ತು. ಇಂಥ ಅದ್ಭುತವಾದ ದೇವಸ್ಥಾನ. ಹಿಂದೂಗಳು ಯಾವುದೇ ರೀತಿ ಗೌರ್ಮೆಂಟ್ ಸಹಾಯ ಇಲ್ಲದೆ ದುಡ್ಡಾಗಿ ಕಟ್ತಾರಂಥ ದೇವಸ್ಥಾನ. ಕೆಲವು ಲೆಫ್ಟಿಸ್ಟ್ಗಳು ಏನೇನೋ ಮಾತಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಬೋದಾಗಿತ್ತು, ಸ್ಕೂಲ್ ಕಟ್ಬೋದಾಗಿತ್ತು ಅಂತ. ಕಟ್ಕೊಳ್ರಪ್ಪ, ಇದೆಲ್ಲ ಭಕ್ತರು ಕಟ್ಸ್ತಾರ ದೇವಸ್ಥಾನ. ನೀವು ನಿಮ್ಮ ದುಡ್ಡಲ್ಲಿ ಕಟ್ಸ್ಕೊಳ್ಳಿ, ಏನು ಬೇಕಾದ್ರು. ಗೌರ್ಮೆಂಟ್ ಕೊಡ್ತಾ ಇದೆ ಇದಕ್ಕೆ. ಎಲ್ಲ ಭಕ್ತರು ಡೊನೇಷನ್ ಹೆಂಗೆ ಮಾಡ್ತಿದ್ರು ಗೊತ್ತಾ, ಕ್ಯೂ ನಿಂತ್ಕೊಂಡು ಸಾವಿರಾರು ರೂಪಾಯಿ. ವೀಕ್ಷಕರೇ, ಈಗ ಹನುಮಗಡಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀನಿ. ಎಂಟ್ರೆನ್ಸ್ ಆಗ್ಬೇಕಾದ್ರೆ ನೋಡಿ, ಪಕ್ಕದಲ್ಲಿ ಸ್ವೀಟ್ಸ್ ಅಂಗಡಿಗಳು ತುಂಬ ಇದೆ.
ಗಂಗಮ್ಮ ಎಂತ ಎದುರುಗಡೆ ಇಟ್ಟಿದ್ದಾರೆ, प्रसाद ले लीजिए मंदिर जा रहे हैं प्रसाद चढ़ता ಹೂವಗಳು ಮಾರ್ತಾ ಇದ್ದಾರೆ, ಪ್ರಸಾದ ಅಂತ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ನೋಡಿ, ವಿಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ಒಳಗೆ ಹೋಗ್ಬೇಕಾದ್ರೆ ನೀವು ಮೊಬೈಲ್ ಫೋನು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅದೆಲ್ಲ ತಗೊಂಡು ಹೋಗ್ಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಏನಿಲ್ಲ. ಎಲ್ಲ ನಿಮ್ಮ ಜಾಬಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ಯಾವುದೇ ಲಾಕರಲ್ಲಿ ಲಾಕ್ ಮಾಡಬೇಕಾಗ ಅನ್ನೋ ಅವಶ್ಯಕತೆ ಇಲ್ಲ. ಸ್ವೀಟ್ಸ್ ಲಡ್ಡುಗಳು ನೋಡ್ತಾ ಇದ್ರೆ ಹಿಂಗೆ ಬಾಯ ಪ್ರಾಣ ಅನಿಸುತ್ತೆ, ಆ ರೀತಿ ಇದೆ. ತಗೊಬೇಕು, ದರ್ಶನ ಮಾಡ್ಕೊಂಬಂದು. ಹನುಮ ಗಡಿ ಪಕ್ಕ ಈ ಚಿಕ್ಕದೊಂದು ದೇವಸ್ಥಾನ ಇದೆ, ಕೆಳಗಡೆ ಏನಂತ ಗೊತ್ತಿಲ್ಲ. ರಾಮ ಲಕ್ಷ್ಮಣ ಸೀತೆದಿರ್ಬೋದು. ರಾಮಚಂದ್ರ ಕೃಪಾಲು ಭಜ ಮನ ಹರಣ ಭವ ಭಯ ದಾರುಣಂ ನವ ಕಂಜ ಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ ಶ್ರೀ ನರಸಿಂಹಸ್ವಾಮಿ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ನೋಡಿ ಉಡುಪಿ ಎಕ್ಸ್ಪ್ರೆಸ್ ಇದೆ, ರಾಮೇಶ್ವರಂ ಕೆಫೆ. ನೀವು ಅಲ್ಲೇನು ನೋಡ್ತಿದ್ದೀರೋ ಅದೇ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು. ದರ್ಶನ ಆಯಿತು, ಸ್ವಲ್ಪ ಆ ಕಡೆ ಈ ಕಡೆ ರೋಡಲ್ಲಿ ಸುತ್ತಾಡಿದಾಯಿತು. ಈಗ ಮತ್ತೆ ವಾಪಸ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈ ರೀತಿ ಗಾಡಿಗಳಲ್ಲಿ ತುಂಬ ಜನ ಇದ್ದರೆ 40 ರೀಚ್ ಆಗಲ್ಲ. ವೇಗದ ಮಿತಿ ಇದೆಯಲ್ಲ, ಅದು 40 ರೀಚ್ ಆಗಲ್ಲ. ನೋಡಿ 35, 36 ಆಟ ಆಡ್ತಾ ಇದೆ. ಅಂದರೆ ಬೇರೆ ಗಾಡಿಗಳೆಲ್ಲ ಸ್ವಲ್ಪ ಬೇಗ ಹೋಗ್ತವೆ. ಅದೊಂದು ಅಂದರೆ ಸಿಟಿ ಲಿಮಿಟ್ಸಲ್ಲಿ ಓಡಾಡೋದಕ್ಕೆ ಓಕೆ. ಇವರು ನಮ್ಮ ಯಾತ್ರೆಗೆ ಬಂದಿರೋ ಇದೇ ಆಟೋಲ್ಲಿ. ಮುಖ್ಯದ ದ್ವಾರ ನೋಡಿ ಹೇಗಿದೆ. ಯಾವ ಆಟೋ ನೋಡಿದ್ರು ಎಲ್ಲ ಭಾರತ್ ಗೌರವ್ ಟ್ರೈನ್ನವ್ರೆ ಮೆಜಾರಿಟಿ ತುಂಬಿರೋ ಆಟೋಗಳು. 650 ಜನ ಇದ್ದೀವಿ ಈ ಟ್ರಿಪ್ಪಲ್ಲಿ. ರಾಮ್ಲಲ್ಲಾನ ದರ್ಶನ ಆಯಿತು. ಅಯೋಧ್ಯೆ ಕಂಟೋನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ವಾಪಸ್ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಗಾಯಾದ ಕಡೆಗೆ, ಬಿಹಾರ್ ಗಾಯಾದ ಕಡೆಗೆ. ಮುಂದಿನ ವಿಡಿಯೋ ಸಿಗ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೋಡಿ, ನಮ್ಮ ಟ್ರೈನ್ ಬಂದು ನಿಂತಿದೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ 4ಅಲ್ಲಿ. ಹೊರಡೋ ಸಮಯ ಬಂದಾಗಿದೆ. ಊಟ ಇಲ್ಲೇ ಆಗುತ್ತೆ. ನೈಟ್ ರೆಸ್ಟೋರೆಂಟ್ ಬೆಳಗ್ಗೆ 7 ಗಂಟೆಗೆ ಗಯಾ ತಲುಪ್ತೀವಿ.